ಇನ್ನು ಮೂಡಾವನ್ನ ಮರೆಗೆ ಸರಿಸುವ ಪ್ರಯತ್ನ ನಡೀತಾ ಇದೆ. ಜಾತಿ ಗಣತಿಯನ್ನ ತೆರೆಗೆ ತರುವಂತ ಪ್ರಯತ್ನ ನಡೀತಾ ಇದೆ. ಈ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಿಎಂ ಬದಲಾವಣೆಯ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ದಲಿತ ಸಿಎಂ ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ನಾಯಕರ ಸರಣಿ ಸಭೆಗಳು, ನಿಗೂಢ ನಡೆ, ಸಿಎಂ ಬದಲಾವಣೆ ಕಿಚ್ಚಿಗೆ ತುಪ್ಪ ಸುರಿತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ ಸಿಎಂ ಬದಲಾವಣೆ ಕೂಗು ಕೈಮನೆಯೊಳಗೆ ಹೊಸದೇನಲ್ಲ. ಮುಡಾ ಪ್ರಕರಣ ಹೊರಬಂದ ದಿನದಿಂದಲೂ ಇಂಥದ್ದೊಂದು ಚರ್ಚೆ ಹುಟ್ಟಿಕೊಳ್ಳುತ್ತೆ, ಹಾಗೆಯೇ ತಣ್ಣಗಾಗಿ ಬಿಡುತ್ತೆ. ಆದ್ರೀಗ ಮುಡಾ ಪ್ರಕರಣದ ತನಿಖೆ ತುಸು ವೇಗ ಪಡೆದುಕೊಂಡಿದೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ನಾಯಕರ ಸರಣಿ ಸಭೆಗಳು ಬದಲಾವಣೆಯ ಸುಳಿವು ಕೊಡ್ತಿದೆ. ಕೈಕಲಿಗಳು ಒಬ್ಬರಾದ ಮೇಲೊಬ್ಬರಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಕುತೂಹಲ ಹೆಚ್ಚಿಸುತ್ತಿದ್ದಾರೆ. ಮತ್ತೊಮ್ಮೆ ಮುನ್ನೆಲೆಗೆ ಬಂದ ದಲಿತ ಸಿಎಂ ಕೂಗು. ಮುಖ್ಯಮಂತ್ರಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು. ಪ್ರತಿ ಸಲ ಸಿಎಂ ಬದಲಾವಣೆ ಚರ್ಚೆ ಬರ್ತಿತ್ತು. ಈ ಬಾರಿ ದಲಿತ ಸಿಎಂ ಕೂಗು ದಿಢೀರಂತ ಮುನ್ನೆಲೆಗೆ ಬಂದಿದೆ. ಅಹಿಂದ ಸಮುದಾಯ ನಾಯಕರೇ ಮುಂದಿನ ಸಿಎಂ ಆಗ್ಬೇಕೆಂಬ ಕೂಗು ಜೋರಾಗಿ ಕೇಳಿ ಬರ್ತಿದೆ. ಈ ಪೈಕಿ ಬೆಳಗಾವಿ ಸಾಹುಕಾರ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಮುಂಚೂಣಿಯಲ್ಲಿದೆ. ಕೆಲ ದಿನಗಳ ಹಿಂದಷ್ಟೇ ಸತೀಶ್ ಜಾರಕಿಹೊಳಿ ಪರ ಅಭಿಮಾನಿಗಳು ಅಭಿಯಾನ ನಡೆಸಿದ್ರು. ಈ ಕ್ಯಾಂಪೇನ್ ಸದ್ಯ ಸಾಹುಕಾರನ ಎದುರಿಗೆ ಬಂದು ನಿಂತಿದೆ. ನಿನ್ನೆ ತುಮಕೂರಿನ ದಲಿತ ಸಂಘರ್ಷ ಸಮಿತಿ ಕಾರ್ಯಕ್ರಮದಲ್ಲಿ ಈ ಕೂಗು ಮತ್ತೊಮ್ಮೆ ಕೇಳಿ ಬಂದಿದೆ. ದಲಿತ ಮುಖಂಡರೊಬ್ಬರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆಯನ್ನೇ ಕೂಗಿದ್ದಾರೆ. ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ ವೇದಿಕೆಯ ಮೇಲೆ ದಯಮಾಡಿ ಈ ಸಮಾರೋಪ ಸಂಬಂಧ ಸತೀಶ್ ಜಾರಕಿಹೊಳಿ ಮೊನ್ನೆಯಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ರು. 1 ಗಂಟೆಗಳ ಕಾಲ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಅಷ್ಟೇ ಅಲ್ಲದೆ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ನಾಯಕ. ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಅಂತಲೇ ಕರೆಸ್ಕೊಳ್ತಾರೆ. ಹೀಗಾಗಿ ಜಾರಕಿಹೊಳಿ ಅವರೇ ಸಿಎಂ ಆಗ್ತಾರಾ ಅನ್ನೋ ಚರ್ಚೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಎಲ್ರಿಗೂ ಆಸೆ ಇರುತ್ತೆ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿಎಂ ಆಸೆ ಇದೆಯಾ ನಿಮ್ಗೆ ಸಿಎಂ ಆಗ್ಬೇಕು ಅಂತ? ಒಂಥರ ಆಪ್ಷನ್ ಓಪನ್ ಆದ್ರೆ ನೀವು ರೆಡಿ ಇದೀರಾ? 224 ಜನ ಎಲ್ಲರೂ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. 224 ಅಲ್ಲೇ ನಾನು ಬಂದೆ. ನೆಕ್ಸ್ಟ್ ಮಂತ್ರಿ ಆದ್ಮೇಲೆ ಸೀನಿಯಾರಿಟಿ ಆದ್ಮೇಲೆ ಡಿ ಸಿ ಎಂ ಆದ್ಮೇಲೆ ಸಿಎಂ ಮುಗಿದ್ಮೇಲೆ ಕೇಂದ್ರ ಸಚಿವರು. ಈ ಬೆನ್ನಲ್ಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಸರಣಿ ಸಭೆ ಸಂಚಲನ ಮೂಡುತ್ತಿದೆ. ಸಚಿವ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ. ಊಟದ ನೆಪದಲ್ಲಿ ನಡೀತಾ ಬದಲಾವಣೆಯ ಚರ್ಚೆ ಅನ್ನೋ ಕುತೂಹಲ ಸದ್ಯ ಗರಿಗೆದರಿದೆ. ಆದ್ರೆ ಉಭಯ ನಾಯಕರು ಮಾತ್ರ ಇಂಥದ್ದೊಂದು ಚರ್ಚೆಯನ್ನ ತಳ್ಳಿ ಹಾಕಿದ್ದಾರೆ. ಬೆಟ್ಟಾಗಿದ್ದೀವಿ, ಊಟ ಮಾಡಿಸಿರೋ ಅಷ್ಟೇ. ನಂದು ಬೇರೆ ಕಾರ್ಯಕ್ರಮ ಇತ್ತು, ಸೊ ಅಲ್ಲಿ ಬಂದಿದ್ದೆ. ಸಾಹೇಬ್ರ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ, ಊಟ ಮಾಡಿಸಿ ಅಷ್ಟೇ. ಬೇರೆ ಏನು ಚರ್ಚೆ ಆಗಿಲ್ಲ. ಬೇರೆ ಏನಾಗ್ತದೆ ಏನಿತ್ತು? ಸಿಎಂ ರಾಜೀನಾಮೆ ಇಲ್ಲ, ನಾವೆಲ್ಲಿ ಕೊಡಬೇಡ ಅಂತ ಹೇಳಿರಲ್ಲ. ಅವ್ರು ಕೂಗು ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ ಇಲ್ಲ. ಊಟ ಏನು ಚರ್ಚೆ ಇಲ್ಲ, ಊಟನೇ ಚರ್ಚೆ. ಇಲ್ಲ, ಅದು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಸಿಕ್ದಾಗೆಲ್ಲಾನು ನಾವು ಅದನ್ನೇ ಮಾತಾಡ್ತಾ ಇರೋಕೆ ಆಗೋದಿಲ್ಲ. ಯಾವಾಗ ಮಾತಾಡ್ಬೇಕೋ ಅವಾಗ ಖಂಡಿತವಾಗಿ ಮಾತಾಡ್ತೀವಿ, ಮಾತಾಡಲ್ಲ ಅಂತ ಸುಳ್ಳು ಹೇಳೋದಿಲ್ಲ. ರಹಸ್ಯ ಏನಿಲ್ಲ. ನೀವೇ ಹೇಳ್ತಾ ಇದ್ದೀರಾ, ನೀವು ಊಟಕ್ಕೆ ಬಂದಿದ್ರು, ತಿಂಡಿಗೆ ಬಂದಿದ್ರು, ರಹಸ್ಯ ಏನ್ ಬಂತು? ಅಲ್ಲ ರೀ, ರಹಸ್ಯ ಏನಪ್ಪ ಬಂತ ಹೇಳಿ. ನಿಮಗೆ ಗೊತ್ತಿಲ್ದಂಗೆ ಇಲ್ಲ, ನಿಮಗೆ ಗೊತ್ತಿಲ್ದಂಗೆ ಬಂದಿದ್ರೆ ಅದು ರಹಸ್ಯ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯ ಸರ್ಕಾರಿ ನಿವಾಸದಲ್ಲಿ ಚರ್ಚೆ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ಕಾರ್ಯದ ನಿಮಿತ್ತ ಭೇಟಿಯಾಗಿದ್ದೇನೆ, ರಾಜಕೀಯ ಮಾಡಬೇಡ್ರಪ್ಪ ಅಂತ ಮಾಧ್ಯಮಗಳಿಗೆ ಹೇಳಿ ಹೋಗಿ ತಮ್ಮ ಇಲಾಖೆ ವಿಚಾರವಾಗಿ ಚರ್ಚಿಸಿದ್ರು. ಬಳಿಕ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಸತೀಶ್ ಜಾರಕಿಹೊಳಿಗೆ ಹೇಳಿ ಪ್ರತ್ಯೇಕವಾಗಿ 5 ನಿಮಿಷ ಮಾತನಾಡಿದ್ದಾರೆ. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿ ಸಿಎಂ ಬದಲಾಗಬೇಕು ಅಂತಲೂ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು. ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು
ಒಂದು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಗೆ ಅವಕಾಶನ ಮಾಡಿಕೊಡ್ಬೇಕು. ಈ ಬೆಳವಣಿಗೆಗಳ ನಡುವೆ ನಿನ್ನೆ ರಾತ್ರಿ 10:30ರ ಸುಮಾರಿಗೆ ಡಿಸಿಎಂ ಡಿಕೆಶಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಖರ್ಗೆ ನಿವಾಸಕ್ಕೆ ತೆರಳಿದ ಡಿಕೆಶಿ ಕೆಲ ಹೊತ್ತು ಚರ್ಚೆ ನಡೆಸಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ರಾಜಕಾರಣದ ಚರ್ಚೆ ಸಿಎಂ ಬದಲಾವಣೆ ಚರ್ಚೆಯ ಸುತ್ತ ಗಿರಕಿ ಹೊಡೆಯುತ್ತಿದೆ. ಈ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ತಮಿಳುನಾಡಿನ ತಿರುವಣ್ಣಾಮಲೈಗೆ ಕುಟುಂಬ ಸಮೇತ ಹೋಗಿರೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.